ಬಿಗ್ ಬಾಸ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಟ್ಟಿಗೆ ಇಬ್ಬರಿಗೆ ರೆಡ್ ಕಾರ್ಡ್. ವಿಜಯ್ ಸೇತುಪತಿ ಕೊಟ್ಟ ತೀರ್ಪು ಸರಿಯೇ? ನಮಸ್ಕಾರ ಸ್ನೇಹಿತರೆ. ರಿಯಾಲಿಟಿ ಶೋ ಅಂದರೆ ಅಲ್ಲಿ ಜಗಳ, ಡ್ರಾಮಾ, ಎಮೋಷನ್ಸ್ ಎಲ್ಲವೂ ಇರುತ್ತೆ. ಆದರೆ ಆಟ ಆಡೋ ಭರದಲ್ಲಿ ಮನುಷ್ಯತ್ವವನ್ನೇ ಮರೆತು ಹೋದರೆ ಏನಾಗುತ್ತೆ ಅನ್ನೋದಕ್ಕೆ ಇವತ್ತಿನ ಈ ಘಟನೆ ಸಾಕ್ಷಿಯಾಗಿದೆ. ಬಿಗ್ ಬಾಸ್ ತಮಿಳು ಸೀಸನ್ 9 ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಹೋಸ್ಟ್ ವಿಜಯ್ ಸೇತುಪತಿ ಅವರು ರೆಡ್ ಕಾರ್ಡ್ ತೆಗೆದಿದ್ದಾರೆ. ಒಬ್ಬರಲ್ಲ, ಇಬ್ಬರಿಗೆ. ವಿಜೆ ಪಾರು ಮತ್ತು ಕಮರುದ್ದೀನ್ ಅವರನ್ನ ಕುತ್ತಿಗೆ ಹಿಡಿದು ಹೊರಹಾಕುವ ಪರಿಸ್ಥಿತಿ ಯಾಕೆ ಬಂತು? ಒಬ್ಬ ಮಹಿಳಾ ಸ್ಪರ್ಧಿಯ ಮೇಲೆ ನಡೆದ ದೈಹಿಕ ದೌರ್ಜನ್ಯ ಎಷ್ಟರ ಮಟ್ಟಿಗೆ ಇತ್ತು? ಇದರ ಸಂಪೂರ್ಣ ವಿಶ್ಲೇಷಣೆ ಇಲ್ಲಿದೆ. ಬಿಗ್ ಬಾಸ್ ಅಂತಿಮ ಘಟ್ಟಕ್ಕೆ ತಲುಪಿದೆ. ಫಿನಾಲೆ ನೇರವಾಗಿ ಹೋಗಲು ಟಿಕೆಟ್ ಟು ಫಿನಾಲೆ ಟಾಸ್ಕ್ ನಡೀತಾ ಇತ್ತು. ಬಿಗ್ ಬಾಸ್ ಒಂದು ಕಾರನ್ನ ಇಟ್ಟು ಅದರಲ್ಲಿ ಸ್ಪರ್ಧಿಗಳು ಕುಳಿತುಕೊಳ್ಬೇಕು ಎಂದು ನಿಯಮ ಮಾಡಿದ್ರು. ಯಾರು ಕೊನೆಯವರೆಗೂ ಕಾರಿನಲ್ಲಿ ಇರ್ತಾರೋ ಅವರೇ ಗೆಲ್ತಾರೆ ಅಂತ. ಆರಂಭದಲ್ಲಿ ಎಲ್ಲವೂ ಸರಿಯಾಗೇ ಇತ್ತು. ಆದರೆ ಸಮಯ ಕಳೆದಂತೆ ಇವರ ಸಹನೆ ಕಟ್ಟೆಯೊಡೆಯಿತು. ಗೆಲ್ಲಬೇಕು ಅನ್ನೋ ಹಠ ಹಿಂಸೆಯಾಗಿ ದಾರಿ ಮಾಡಿಕೊಡ್ತು. ಇಲ್ಲಿ ನಡೆದದ್ದು ಆಟವಲ್ಲ, ಅದೊಂದು ಅಮಾನವೀಯ ಕೃತ್ಯ ಅಂತಾನೆ ಹೇಳಬಹುದು. ಕಾರಿನಲ್ಲಿದ್ದ ವಿಜಯ್ ಪಾರು ಮತ್ತು ಕಮರುದ್ದೀನ್ ಇಬ್ಬರೂ ಒಂದಾದ್ರು. ಇಬ್ಬರು ಸೇರಿ ಸ್ಯಾಂಡ್ರಾ ಅವರನ್ನ ಟಾರ್ಗೆಟ್ ಮಾಡಿದ್ರು. ವರದಿಗಳ ಪ್ರಕಾರ ಇವರಿಬ್ಬರು ಸ್ಯಾಂಡ್ರಾ ಅವರನ್ನ ಬಲವಂತವಾಗಿ ದೈಹಿಕವಾಗಿ ಬಲ ಪ್ರಯೋಗಿಸಿ ಕಾರಿನಿಂದ ಹೊರಗೆ ತಳ್ಳಿದ್ರು. ಇದು ಎಷ್ಟರ ಮಟ್ಟಿಗೆ ಅಂದರೆ ಸ್ಯಾಂಡ್ರಾ ಅವರು ಉಸಿರುಗಟ್ಟಿ ಕೆಳಗೆ ಬಿದ್ದರು. ತಕ್ಷಣವೇ ಸ್ಯಾಂಡ್ರಾ ಅವರಿಗೆ ಪ್ಯಾನಿಕ್ ಅಟ್ಯಾಕ್ ಆಯಿತು. ಅವರ ಕೈ ಕಾಲು ಸೆಟೆದುಕೊಂಡು ಪ್ರಜ್ಞೆ ತಪ್ಪುವ ಸ್ಥಿತಿಗೆ ತಲುಪಿದ್ರು. ಆದರೂ ಸಹ ಪಾರು ಮತ್ತು ಕಮರುದ್ದೀನ್ ಅವರಿಗೆ ಪಶ್ಚಾತ್ತಾಪ ಇರಲಿಲ್ಲ. ಅವರು ಆಟ ಗೆದ್ದೆವು ಅಂತ ಸಂಭ್ರಮ ಪಡ್ತಾ ಇದ್ರು. ಇದು ಪ್ರೇಕ್ಷಕರ ರಕ್ತ ಕುದಿಯುವಂತೆ ಮಾಡ್ತು. ವಾರಾಂತ್ಯದಲ್ಲಿ ಬಂದ ವಿಜಯ್ ಸೇತುಪತಿ ಅವರು ಬರೀ ನಟನಾಗಿ ಅಲ್ಲ, ಒಬ್ಬ ಮನುಷ್ಯನಾಗಿ ಪ್ರಶ್ನೆ ಮಾಡಿದ್ರು. ಅವರು ಬಂದ ತಕ್ಷಣ ಯಾವುದೇ ನಗು ಇರಲಿಲ್ಲ. ನೇರವಾಗಿ ವಿಷಯಕ್ಕೆ ಬಂದರು. ಅವರು ಕೇಳಿದ್ದು ಒಂದೇ ಮಾತು, ಒಬ್ಬ ವ್ಯಕ್ತಿ ಸಾಯುವ ಹಂತಕ್ಕೆ ಹೋದ್ರೂ ನಿಮಗೆ ಆಟ ಮುಖ್ಯನಾ? ವಿಜಯ್ ಪಾರು ಮತ್ತು ಕಮರುದ್ದೀನ್ ತಮ್ಮ ತಪ್ಪನ್ನು ಸಮರ್ಥಿಸಿಕೊಳ್ಳೋಕೆ ಪ್ರಯತ್ನ ಪಟ್ಟರು. ಇದು ಗೇಮ್ ಸ್ಟ್ರಾಟರ್ಜಿ ಅಂದರು. ಆಗ ವಿಜಯ್ ಸೇತುಪತಿ ಅವರು ಕೋಪಗೊಂಡು, ಹಿಂಸೆ ಮಾಡೋದು ಸ್ಟ್ರಾಟರ್ಜಿ ಅಲ್ಲ, ಅದು ಅಪರಾಧ. ಬಿಗ್ ಬಾಸ್ ಮನೆಯಲ್ಲಿ ಇಂಥವರಿಗೆ ಜಾಗ ಇಲ್ಲ ಎಂದು ಖಡಕ್ ಆಗಿ ಹೇಳಿದ್ರು. ಇದು ತಮಿಳು ಬಿಗ್ ಬಾಸ್ ಇತಿಹಾಸದಲ್ಲಿ ಒಂದು ಐತಿಹಾಸಿಕ ಕ್ಷಣ. ವಿಜಯ್ ಸೇತುಪತಿ ಅವರು ತಮ್ಮ ಜೇಬಿನಿಂದ ರೆಡ್ ಕಾರ್ಡ್ ತೆಗೆದ್ರು. ಒಂದೇ ಸಲಕ್ಕೆ ವಿಜಯ್ ಪಾರು ಮತ್ತು ಕಮರುದ್ದೀನ್ ಇಬ್ಬರನ್ನ ಮನೆಯಿಂದ ಡಿಸ್ಮಿಸ್ ಮಾಡಲಾಯಿತು. ಬಿಗ್ ಬಾಸ್ ಮನೆಯಲ್ಲಿ ರೆಡ್ ಕಾರ್ಡ್ ನೀಡುವುದು ಅಂದರೆ ಅದು ಸ್ಪರ್ಧೆಗೆ ನೀಡುವ ಅತ್ಯಂತ ಕಠಿಣ ಶಿಕ್ಷೆ ಆಗಿರುತ್ತೆ. ಫುಟ್ಬಾಲ್ ಆಟದಂತೆಯೇ ಇಲ್ಲಿಯೂ ಕೂಡ ರೆಡ್ ಕಾರ್ಡ್ ಅಂದರೆ ಆಟದಿಂದ ತಕ್ಷಣ ಹೊರ ಹೋಗಬೇಕು ಅಂತಲೇ ಅರ್ಥ ಆಗುತ್ತೆ. ಅಂದರೆ ಇಲ್ಲಿ ಯಾರಾದರೂ ದೈಹಿಕ ಹಲ್ಲೆ ಮಾಡಿದರೆ ಅಥವಾ ಬಿಗ್ ಬಾಸ್ ನಿಯಮಗಳನ್ನು ಮೀರಿದರೆ ಅವಾಗ ತಕ್ಷಣವೇ ಉಚ್ಚಾಟನೆ ಮಾಡಿದಂತೆ ಅರ್ಥ ಆಗುತ್ತೆ. ಇದನ್ನು ತೋರಿಸಿದ ನಂತರ ಇಲ್ಲಿ ಹಣಕಾಸಿನ ನಷ್ಟ ಮತ್ತು ದಂಡ ಕೂಡ ವಿಧಿಸ್ಬೋದು. ಅಂದರೆ ಇಲ್ಲಿಯವರೆಗೂ ಅವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತಹ ಯಾವುದೇ ರೀತಿಯ ಪೇಮೆಂಟ್ ಅವರಿಗೆ ನೀಡಲಾಗುವುದಿಲ್ಲ. ಹಾಗೆ ಶೋನ ನಿಯಮಗಳನ್ನು ಮುರಿದ್ರೆ ಚಾನಲ್ಗೆ ದಂಡ ಕೂಡ ಕಟ್ಟಬೇಕಾಗುತ್ತೆ. ಹಾಗೆ ಅಲ್ಲಿರುವಂತಹ ಸ್ಪರ್ಧಿಗಳು ಹೊರಗೆ ಹೋದರೆ ಮತ್ತೆ ಮರು ಪ್ರವೇಶಕ್ಕೆ ಅವಕಾಶವೇ ಇರೋದಿಲ್ಲ. ನಂತರ ಬಹುಮಾನದ ಮೊತ್ತಕ್ಕೆ ಇಲ್ಲಿ ಯಾವ ಸ್ಪಾನ್ಸರ್ಶಿಪ್ ಏನೇನು ಅಮೌಂಟ್ ಬಂದಿರುತ್ತೆ ಆ ಪೇಮೆಂಟ್ ಕೂಡ ಇಲ್ಲಿ ಅವರಿಗೆ ನೀಡಲು ಸಾಧ್ಯವಾಗೋದಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಅವರು ಎಷ್ಟೇ ದಿನ ಮನೆಯಲ್ಲಿದ್ದರೂ ಕೂಡ ಅಂತಿಮವಾಗಿ ಗೆಲ್ಲುವ ಅಥವಾ ರನ್ನರ್ ಅಪ್ ಆಗುವ ಯಾವುದೇ ಅವಕಾಶ ಇರೋದಿಲ್ಲ. ಮತ್ತು ಟ್ರೋಫಿ ಮತ್ತು ಬಹುಮಾನದ ಹಣ ಸ್ಪರ್ಧೆಯಿಂದ ಅವರು ಅನರ್ಹರಾಗ್ತಾರೆ. ಇಲ್ಲಿ ರೆಡ್ ಕಾರ್ಡ್ ಅಂತಂದರೆ ಕೇವಲ ಮನೆಯಿಂದ ಹೊರ ಹಾಕುವುದಲ್ಲ, ಅದು ಸ್ಪರ್ಧಿಗಳ ನಡವಳಿಕೆಗೆ ನೀಡುವಂತಹ ದೊಡ್ಡ ಕಪ್ಪು ಚುಕ್ಕೆ ಮತ್ತು ಅವರಿಗೆ ಆಗುವಂತಹ ದೊಡ್ಡ ಆರ್ಥಿಕ ನಷ್ಟ ಅಂತಲೇ ಹೇಳಬಹುದು. ಸಾಮಾನ್ಯವಾಗಿ ಓಟ್ ಕಡಿಮೆ ಬಂದರೆ ಎಲಿಮಿನೇಟ್ ಮಾಡ್ತಾರೆ. ಆದರೆ ಇಲ್ಲಿ ನಿಯಮ ಉಲ್ಲಂಘನೆ ಮತ್ತು ಹಿಂಸೆಗಾಗಿ ಇವರಿಬ್ಬರನ್ನ ಹೊರಹಾಕಲಾಗಿದೆ. ಸ್ಯಾಂಡ್ರಾ ಅವರಿಗೆ ನ್ಯಾಯ ಸಿಕ್ಕಿದೆ ಅಂತ ಜನ ಮಾತನಾಡ್ತಾ ಇದ್ದಾರೆ. ಸ್ನೇಹಿತರೆ, ಇಲ್ಲಿ ನಾವೊಂದು ವಿಷಯ ಅರ್ಥ ಮಾಡಿಕೊಳ್ಬೇಕು. ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಅಂತ ಹೇಳ್ತಾರೆ. ಆದರೆ ಇದು ಯುದ್ಧ ಅಲ್ಲ, ಇದೊಂದು ಆಟ. ಕಾನೂನಿನ ಪ್ರಕಾರ ಒಬ್ಬರ ಮೇಲೆ ಹಲ್ಲೆ ನಡೆಸುವುದು ಶಿಕ್ಷಾರ್ಹ ಅಪರಾಧ. ಅದು ರಿಯಾಲಿಟಿ ಶೋ ಆದರೂ ಸರಿ, ರಿಯಲ್ ಲೈಫ್ ಆದರೂ ಸರಿ. ದೈಹಿಕವಾಗಿ ಒಬ್ಬರನ್ನ ಹಿಂಸಿಸಿ ಗೆಲ್ಲುವ ಗೆಲುವು ನಿಜವಾದ ಗೆಲುವಲ್ಲ. ವಿಜಯ್ ಸೇತುಪತಿ ಅವರು ತೆಗೆದುಕೊಂಡ ಈ ನಿರ್ಧಾರ ಮುಂದಿನ ಎಲ್ಲ ಸೀಸನ್ಗಳಿಗೂ ಎಲ್ಲ ರಿಯಾಲಿಟಿ ಶೋಗಳಿಗೂ ಒಂದು ಪಾಠ ಆಗಬೇಕು.
ನಿಮ್ಗೇನನ್ಸುತ್ತೆ? ವಿಜಯ್ ಸೇತುಪತಿ ಅವರು ಇಬ್ಬರನ್ನ ಹೊರಹಾಕಿದ್ದು ಸರಿಯಾ ಅಥವಾ ಕೇವಲ ವಾರ್ನಿಂಗ್ ಕೊಟ್ಟು ಬಿಡಬೇಕಿತ್ತ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇದೇ ರೀತಿಯ ಕಾನೂನು ಮತ್ತು ಸಾಮಾಜಿಕ ವಿಷಯಗಳ ವಿಶ್ಲೇಷಣೆಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.